ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ನಾವು ಇವತ್ತು ನಮ್ಮ ಮನೆ ದೇವರಾದ ಸಾವಂದರ್ಗದ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ನಿನ್ನೆ ಡಿಸೈಡ್ ಮಾಡಿಬಿಟ್ಟು ಇವತ್ತು ಬೆಳಗ್ಗೆ ಹೊರಟ್ವಿ. ನಾನು ಅಮ್ಮ ಅಪ್ಪ ಎಲ್ಲ ಹೋಗಬೇಕು ಅಂತ ಬೇಗ ಎದ್ಬಿಟ್ಟು ರೆಡಿಯಾಗಿ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸಿ, ನಾರ್ಮಲಿ ತುಂಬ ಬೇಗ ಹೋಗೋದು, ಈ ಸತಿ ಸ್ವಲ್ಪ ಲೇಟೇ ಆಯಿತು ಹೋಗಲಿಕ್ಕೆ. ಹೋಗ್ತಾ ದಾರಿಲಿ ಪೆಟ್ರೋಲ್ ಹಾಕಿಸ್ಕೊಂಡು ಮಾಗಡಿ ತಾವರೆಕೆರೆ ಮೇಲೆ ನಾವು ಸಾವಂದುರ್ಗಕ್ಕೆ ಹೋಗಬೇಕು. ಮಾಗಡಿ ತಾವರೆಕೆರೆ ವಾತಾವರಣ ತುಂಬಾ ಚೆನ್ನಾಗಿತ್ತು. ಮಾಗಡಿಲಿ ನಾವು ಯಾವಾಗಲೂ ಸಾವಂದುರ್ಗ ಮನೆ ದೇವರಿಗೆ ಹೋಗುವಾಗ ದಾಸೋಗಕ್ಕೆ ಅಂಥೇಳಿ ಒಂದು ಚೀಲ ಅಕ್ಕಿ ತೊಗೊಂಡೋಗ್ತೀವಿ. ಈ ಸತಿ ಸ್ಪೆಷಲ್ ಅಂತ ಪಪ್ಪ ಬೆಲ್ಲ ಮತ್ತು ತುಪ್ಪನೂ ತೊಗೊಂಡ್ರು. ಸಾವಂದುರ್ಗದಲ್ಲಿ ವಿಶೇಷ ಅಂದರೆ ಸಾವಂದುರ್ಗದ ಏಕಶಿಲಾ ಬೆಟ್ಟ ನೋಡಿ, ಕಾಣಿಸ್ತಾ ಇದೆಯಲ್ಲ, ಅದೇ. ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವೂ ಇದೆ. ಫಸ್ಟು ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಲಕ್ಷ್ಮೀ ಸ್ವಾಮಿ ದರ್ಶನ ಮಾಡಿಕೊಂಡು, ಅಲ್ಲೇ ಲಕ್ಷ್ಮೀ ತಾಯಿ ದರ್ಶನ ಮಾಡಿಕೊಂಡು ಅಲ್ಲಿಂದ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇತ್ತು, ಆದ್ದರಿಂದ ಸ್ವಲ್ಪ ಧೂಳು ಇತ್ತು. ದೇವಸ್ಥಾನದ ಒಳಗಡೆ ಹೋದ್ವಿ. ದೇವಸ್ಥಾನದಲ್ಲಿ ಸ್ವಲ್ಪ ಮಂಗಗಳ ಕಾಟ ಜಾಸ್ತಿ ಇದೆ. ನಂಗೆ ಸ್ವಲ್ಪ ಮಂಗಗಳಂದರೆ ಹೆದರಿಕೆ. ಪಪ್ಪ ಬರಲಿ ಅಂತ ಕಾಯ್ತಾ ಇದ್ದೆ. ಪಪ್ಪ ಬಂದಮೇಲೆ ಪಪ್ಪನ ಜೊತೆ ದೇವಸ್ಥಾನದೊಳಗಡೆ ಹೋದೆ. ಪಪ್ಪ ಕಾಯಿ ಹೊಡ್ಕೊಂಬಂದರು. ದೇವಸ್ಥಾನದಲ್ಲಿ ಪೂಜೆ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ದೇವ್ರ ಧ್ಯಾನ ಮಾಡ್ತಾ ಸ್ವಲ್ಪ ಹೊತ್ತು ಕೂತ್ವಿ. ಮತ್ತು ಅಲ್ಲೇ ಇದ್ದ ದಾಸೋಗಕ್ಕೆ ಅಕ್ಕಿ ಚೀಲ, ಬೆಲ್ಲ, ತುಪ್ಪ ಕೊಟ್ಬಿಟ್ಟು ದಾಸೋಗದ ಪ್ರಸಾದ ಇತ್ತು, ಅಲ್ಲೇ ಪ್ರಸಾದ ಊಟ ಮಾಡಿಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ವಾಪಸ್ಸಾದ್ವಿ. ವಾಪಸ್ ಬರುವಾಗ ತುಂಬ ಬಿಸಿಲಿದ್ರಿಂದ ಅಲ್ಲಲ್ಲೇ ಸ್ಟಾಪ್ ಕೊಟ್ಕೊಂಡು ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ಬರ್ತಾ ದಾರಿಲಿ ಪಪ್ಪಂಗೆ ಕಾಫಿ ಕುಡಿಬೇಕು ಅಂಥೇಳಿ RR ನಗರದಲ್ಲಿ ಕಾಫಿಗೆ ನಿಲ್ಲಿಸಿದ್ರು. ಕಾಫಿ ಕುಡಿದ್ಬಿಟ್ಟು ಮನೆಗೆ ಬಂದ್ವಿ. ಥ್ಯಾಂಕ್ ಯು.